ವೀಕ್ಷಕರೇ, ಎಸಿ ಹೆಚ್ಚಾಗಿ ಬಳಸಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತಾ? ಒಂದು ದಿನಕ್ಕೆ ಒಬ್ಬ ವ್ಯಕ್ತಿಗೆ ಇಷ್ಟೊಂದು ಕೂದಲು ಉದುರುತ್ತಾ? ಅಬ್ಬಬ್ಬಾ, ಆ ಹೋಟೆಲ್ಗೆ ಒಂದು ರಾತ್ರಿಗೆ 1 ಕೋಟಿ ರೂಪಾಯಿ ಬಾಡಿಗೆನಾ? ಈ ಪಕ್ಷಿಯನ್ನ ಮುಟ್ಟಿದ್ರೆ ಕ್ಷಣಾರ್ಧದಲ್ಲೇ ನಿಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಗೊತ್ತಾ? ಮುಂತಾದ ರಣರೋಚಕ ಸಂಗತಿಗಳು ಈ ವಿಡಿಯೋದಲ್ಲಿದೆ. ಇಡೀ ಜಗತ್ತು ನಿಮ್ಮ ಅಂಗೈನಲ್ಲೇ ಇರುವಾಗ ತಿಳಿದುಕೊಳ್ಳಲು ಇನ್ನೇಕೆ ತಡ? ವಿಡಿಯೋ ಶುರು ಮಾಡೋಣ ಬನ್ನಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ, ಮತ್ತೆ ಶೇರ್ ಮಾಡೋದನ್ನ ಮರೆಯಬೇಡಿ. ವೀಕ್ಷಕರೇ, ವಿಶ್ವದ ಅತ್ಯಂತ ದುಬಾರಿ ಹೋಟೆಲ್ ಭೂಮಿಯ ಮೇಲಲ್ಲ, ಸಮುದ್ರದ ಒಳಗಿದೆ. ಎಸ್, ಈ ಹೋಟೆಲ್ ನೀರಿನ ಒಳಗೆ ಚಲಿಸುತ್ತೆ. ಈ ಹೋಟೆಲ್ ಅನ್ನು ಸಬ್ಮರೀನ್ ನಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದು ವೆಸ್ಟ್ ಇಂಡೀಸ್ನ ಸೇಂಟ್ ಲೂಸಿಯಾ ಸಮುದ್ರದಲ್ಲಿದೆ. ಇದರ ಹೆಸರೇ ದಿ ಲವರ್ಸ್ ಡೀಪ್. ಒಂದು ರಾತ್ರಿ ಇಲ್ಲಿ ಉಳಿದುಕೊಳ್ಳಲು 1,20,00,000 ರೂಪಾಯಿ ಬಾಡಿಗೆ ಕೊಡಬೇಕು. ಇಲ್ಲಿ ಬೆಡ್ನಿಂದ ಹಿಡಿದು ಡೈನಿಂಗ್ ಟೇಬಲ್ ವರೆಗೂ ಎಲ್ಲ ಸಮುದ್ರದ ಒಳಗೆ ಇದೆ. ಊಟ ಮಾಡುವಾಗ, ಬೆಡ್ ಮೇಲೆ ಮಲಗಿರುವಾಗ ಸಮುದ್ರದ ಒಳಗಿನ ಅದ್ಭುತ ನೋಟವನ್ನ ಎಂಜಾಯ್ ಮಾಡಬಹುದು. ವೀಕ್ಷಕರೇ, ಈ ಹೋಟೆಲ್ ಎಷ್ಟು ಸುಂದರವಾಗಿದೆ ಅಲ್ವಾ? ನೀವು ಇಲ್ಲಿಗೆ ಯಾವಾಗ ಹೋಗ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ವೀಕ್ಷಕರೇ, ಕೇದಾರನಾಥದಲ್ಲಿ ಒಂದು ಬಾವಿ ಇದೆ. ಅದರ ಹೆಸರು ರೆಟಾಸ್ಕೊಂಡ್. ಕೇದಾರನಾಥ ದರ್ಶನಕ್ಕೆ ಹೋಗುವವರಿಗೆ ಈ ಕುಂಡ್ ಬಗ್ಗೆ ಗೊತ್ತೇ ಇರುತ್ತೆ. ಇಲ್ಲಿ ವಿಶೇಷ ಏನು ಅಂದ್ರೆ, ಯಾರಾದರೂ ಬಾವಿ ಹತ್ತಿರ ಬಂದು ಓಂಕಾರವನ್ನ ಸ್ಮರಿಸಿದ್ರೆ ಆ ಬಾವಿಯಲ್ಲಿರುವ ನೀರಿನಿಂದ ಬಬಲ್ಸ್ ಬರುತ್ತೆ. ಇದು ಸಾಮಾನ್ಯವಾದ ವಿಷಯವಲ್ಲ. ಆದ್ದರಿಂದ ಇದರ ಬಗ್ಗೆ ತಿಳಿದುಕೊಳ್ಳಲು ತುಂಬಾ ವಿಜ್ಞಾನಿಗಳು ಇಲ್ಲಿಗೆ ಬಂದು ಪರಿಶೋಧನೆಗಳನ್ನ ಮಾಡ್ತಾರೆ. ಈ ರೀತಿ ಏಕೆ ನಡೆಯುತ್ತಿದೆ ಎಂದು ತಿಳಿದುಕೊಳ್ಳಲು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಈ ರೀತಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅದಕ್ಕೆ ಕಾರಣ ಏನು ಅಂತ ತಿಳಿದುಕೊಳ್ಳಲು ಇಂದಿಗೂ ಸಾಧ್ಯವಾಗಲಿಲ್ಲ. ಈಗಲೂ ಸಹ ಈ ವಿಷಯದ ಮೇಲೆ ಪರಿಶೋಧನೆಗಳು ನಡೆಯುತ್ತಲೇ ಇದೆ. ಒಂದು ವೇಳೆ ಇದರ ಹಿಂದೆ ಇರುವ ಸೈನ್ಸ್ ಏನಾದರೂ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ವೀಕ್ಷಕರೇ, ಸರಾಸರಿಯಾಗಿ ಒಬ್ಬ ವ್ಯಕ್ತಿಯು ದಿನಕ್ಕೆ 50ರಿಂದ 100 ಕೂದಲುಗಳನ್ನು ಕಳೆದುಕೊಳ್ಳುತ್ತಾನಂತೆ. ಕೂದಲು ತನ್ನ ನೈಸರ್ಗಿಕ ಚಕ್ರದ ಭಾಗವಾಗಿ ಉದುರಿ ಹೋಗುತ್ತದೆ. ಅಂದರೆ ಕೂದಲು ಚಿಗುರಿದ 2 ತಿಂಗಳ ನಂತರ ಅವು ಉದುರುತ್ತವೆ. ಇದರಿಂದ ಶವರ್ ಅಥವಾ ಏರ್ ಬ್ರಷ್ನಲ್ಲಿ ಕೂದಲುಗಳನ್ನು ನೋಡುವುದು ಸಾಮಾನ್ಯ. ಇದಕ್ಕೆ ಭಯಪಡುವ ಅಗತ್ಯವಿಲ್ಲ. ಉದುರಿದ ಜಾಗದಲ್ಲಿ ಮತ್ತೆ ಹೊಸ ಕೂದಲು ಬೆಳೆಯುತ್ತದೆ. ವೀಕ್ಷಕರೇ, ಚುನಾವಣೆಗಳಲ್ಲಿ ನಾವು ವೋಟ್ ಮಾಡುವ ಸಂದರ್ಭದಲ್ಲಿ ಬೆರಳಿಗೆ ಹಾಕುವ ಈ ಇಂಕನ್ನು ಭಾರತದ ಕರ್ನಾಟಕ ರಾಜ್ಯದ ಮೈಸೂರು ನಗರದಲ್ಲಿ ಮಾತ್ರ ತಯಾರಿಸಲಾಗುತ್ತದೆ. ಮೈಸೂರು ಪೇಂಟ್ಸ್ ಮತ್ತು ವಾರ್ನಿಸ್ ಲಿಮಿಟೆಡ್ ಕಂಪನಿ ಇದನ್ನು ತಯಾರಿಸುತ್ತದೆ. ಇಲ್ಲಿಂದಲೇ ಬೇರೆ ಎಲ್ಲೆಡೆಗೆ ಕಳಿಸಲಾಗುತ್ತದೆ. ವೀಕ್ಷಕರೇ, ಈ ವರ್ಣರಂಜಿತ ಪಕ್ಷಿಯು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಡೇಂಜರ್. ಇದು ಭೂಮಿಯ ಮೇಲಿನ ಅತ್ಯಂತ ವಿಷಕಾರಿ ಪಕ್ಷಿಯಾಗಿದೆ. ಇದರ ದೇಹದಲ್ಲಿ ಹೋಮೋಬಿಟಿಎಕ್ಸ್ ಹೆಸರಿನ ವಿಷವಿದೆ. ಈ ವಿಷವು ಪಕ್ಷಿಯ ಚರ್ಮ, ಗರಿಗಳು ಮತ್ತು ತಲೆಹೊಟ್ಟಿನ ಮೇಲೆ ಇರುತ್ತದೆ. ಅದರಲ್ಲೂ ಎದೆ, ಕಾಲು ಮತ್ತು ಗರಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದರ ವಿಷ ಆರೋಗ್ಯಕ್ಕೆ ಅತ್ಯಂತ ಗಂಭೀರ ಪರಿಣಾಮವನ್ನು ಉಂಟು ಮಾಡುತ್ತದೆ. ಪಕ್ಷಿ ತನ್ನ ರಕ್ಷಣೆಗಾಗಿ ಈ ವಿಷವನ್ನು ಬಳಸಿಕೊಳ್ಳುತ್ತದೆ. ಈ ಪಕ್ಷಿಯು ಕಪ್ಪು ಮತ್ತು ಕಿತ್ತಳೆ ಬಣ್ಣದ ರೆಕ್ಕೆಗಳನ್ನು ಹೊಂದಿದ್ದು, ಇದು ನ್ಯೂಗಿನಿಯಾ ದೇಶದಲ್ಲಿ ಹೆಚ್ಚಾಗಿ ಕಾಣಸಿಗುತ್ತದೆ. ವೀಕ್ಷಕರೇ, ಕೇವಲ 1 ಗಂಟೆ ಹೆಡ್ಫೋನ್ಗಳನ್ನು ಧರಿಸುವುದರಿಂದ ನಿಮ್ಮ ಕಿವಿಯಲ್ಲಿ 700 ಪಟ್ಟು ಬ್ಯಾಕ್ಟೀರಿಯಾ ಹೆಚ್ಚಾಗುತ್ತದೆ. ನೀವು ಹೆಡ್ಫೋನ್ಗಳನ್ನು ಧರಿಸಿದಾಗ ನೈಸರ್ಗಿಕ ಗಾಳಿಯಿಂದ ನಿಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳುತ್ತೀರಿ. ಅದು 1 ಗಂಟೆಯಲ್ಲಿ ಬ್ಯಾಕ್ಟೀರಿಯಾ ಉತ್ಪಾದನೆಯನ್ನು 700% ಹೆಚ್ಚಿಸುತ್ತದೆ. ಇದರಿಂದ ದೀರ್ಘಕಾಲದವರೆಗೆ ನೋವು ಅಥವಾ ಶ್ರವಣ ನಷ್ಟವನ್ನು ಎದುರಿಸಬೇಕಾಗುತ್ತದೆ. ವೀಕ್ಷಕರೇ, ನಾವು ಮಧ್ಯಾಹ್ನದ ಹೊತ್ತು ಏನಾದರೂ ಬ್ಯಾಂಕ್ಗೆ ಹೋದ್ರೆ ಬ್ಯಾಂಕಿನವರು ಈಗ ಲಂಚ್ ಬ್ರೇಕ್ 1 ಗಂಟೆ ಬಿಟ್ಟು ಬನ್ನಿ, ಇಲ್ಲ 2 ಗಂಟೆ ಮೇಲೆ ಬನ್ನಿ ಅಂತಾರೆ. ಅದರಲ್ಲೂ SBI ಅವರ ಕತೆ ನಮಗೆಲ್ಲರಿಗೂ ಗೊತ್ತೇ ಇದೆ. ಆದರೆ ಇನ್ಮೇಲೆ ಅವರು ಹಂಗೆ ಮಾಡಂಗಿಲ್ಲ. ಯಾಕಂದರೆ RBI ರೂಲ್ಸ್ ಪ್ರಕಾರ ಎಲ್ಲ ಬ್ಯಾಂಕಿನಲ್ಲೂ ಯಾವುದೇ ಲಂಚ್ ಬ್ರೇಕ್ ಇರುವುದಿಲ್ಲ.
ಹಾಗೇನಾದರೂ ಊಟ ಮಾಡೋಕ್ಕೆ ಹೋದರೆ ಶಿಫ್ಟ್ ವೈಸ್ ಬ್ರೇಕ್ ತಗೋಬೇಕು, ಆದರೆ ನಮಗೇನು ಗೊತ್ತಾಗಲ್ಲ ಅಂತ ತುಂಬ ಹೊತ್ತು ಕಾಯಿಸ್ತಾರೆ. ಈ ಥರ ಆದಾಗ ಇದರ ವಿರುದ್ಧ ಧ್ವನಿ ಎತ್ತುವುದು ನಮ್ಮ ಹಕ್ಕು. ವೀಕ್ಷಕರೇ, ನಮ್ಮ ಫೋನ್ನಲ್ಲಿ ಕೊನೆಯ 1% ಚಾರ್ಜ್ ತುಂಬ ಹೊತ್ತು ಬರುತ್ತೆ. ಅದು ಯಾಕೆ ಗೊತ್ತಾ? ಕೆಲವರು ಇದನ್ನು ಯಾವುದೋ ಒಂದು ಲೋಪದಿಂದ ಆಗುತ್ತೆ ಅಂತ ಅಂದ್ಕೊಳ್ತಾರೆ, ಆದರೆ ಇದರ ಹಿಂದೆ ಬೇರೆನೇ ಕಾರಣ ಇದೆ. ವಾಸ್ತವವಾಗಿ ಫೋನ್ ಬ್ಯಾಟರಿನ ಪೂರ್ತಿಯಾಗಿ ಯೂಸ್ ಮಾಡಿದರೆ ಅದು ಖಂಡಿತವಾಗಿಯೂ ಡ್ಯಾಮೇಜ್ ಆಗುತ್ತೆ. ಇದಕ್ಕಾಗಿ ಮೊಬೈಲ್ ಕಂಪನಿಯವರು ಬ್ಯಾಟರಿ ಚಾರ್ಜ್ 1% ಬರೋಕ್ಕೂ ಮುಂಚೆನೇ 1% ಬಂದಿದೆ ಅಂತ ತೋರಿಸುವ ಹಾಗೆ ಡಿಸೈನ್ ಮಾಡಿರುತ್ತಾರೆ. ಇದರಿಂದ 1% ಚಾರ್ಜಿಂಗ್ ಬರುವುದರೊಳಗೆ ಚಾರ್ಜಿಂಗ್ ಇಡಬೇಕಂತ ಸೂಚನೆ ನೀಡ್ತಾರೆ. ಇದನ್ನ ಫೋನ್ ಬ್ಯಾಟರಿ ಹೆಲ್ತ್ ಡ್ಯಾಮೇಜ್ ಆಗಬಾರ್ದು ಅಂತ ಕಂಪನಿಯವರು ಮಾಡಿರ್ತಾರೆ. ಆದರೆ ವಾಸ್ತವವಾಗಿ ಫೋನ್ನಲ್ಲಿ 1% ಚಾರ್ಜ್ ಅಂತ ತೋರಿಸಿದ್ರು ಕೂಡ ಬ್ಯಾಟರಿಯಲ್ಲಿ ಅದಕ್ಕಿಂತ ಹೆಚ್ಚು ಚಾರ್ಜ್ ಇರುತ್ತೆ. ಈ ವಿಡಿಯೋ ನೋಡುವಾಗ ನಿಮ್ಮ ಮೊಬೈಲ್ನಲ್ಲಿ ಎಷ್ಟು % ಚಾರ್ಜ್ ಇದೆ ಅಂತ ಕಮೆಂಟ್ ಮಾಡಿ. ವೀಕ್ಷಕರೇ, ವಿಜ್ಞಾನಿಗಳು ಯಾವುದಾದರೂ ಹೊಸ ಔಷಧಿಗಳನ್ನು ತಯಾರಿಸಿದರೆ ಅಥವಾ ವ್ಯಾಕ್ಸಿನ್ ತಯಾರಿಸಿದರೆ ಅಥವಾ ಮತ್ಯಾವುದಾದ್ರೂ ಪ್ರಯೋಗಗಳನ್ನು ಮಾಡೋದಾದರೆ ಮೊದಲು ಇಲಿಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಇದು ಯಾಕೆ ಗೊತ್ತಾ? ಜೆನೆಟಿಕ್, ಫಿಸಿಯಾಲಜಿ ಹಾಗೂ ಬಿಹೇವಿಯರ್ ಸೇರಿದಂತೆ ಎಲ್ಲ ವಿಷಯಗಳಲ್ಲಿ ಇಲಿಗಳಿಗೂ ಮನುಷ್ಯನಿಗೂ ತುಂಬ ಹತ್ತಿರದ ಹೋಲಿಕೆಗಳಿವೆ. ಡಯಾಬಿಟಿಸ್, ಕ್ಯಾನ್ಸರ್ ಹಾಗೂ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಹೀಗೆ ಮನುಷ್ಯನಿಗೆ ಬರುವ ರೋಗಗಳು ಇಲಿಗಳಿಗೂ ಕೂಡ ಬರ್ತವೆ ಮತ್ತು ಅವುಗಳ ಆಯಸ್ಸು ತುಂಬ ಕಡಿಮೆ ಇರುತ್ತೆ. ಇಲಿಗಳು 2 ಅಥವಾ 3 ವರ್ಷಗಳಿಗಿಂತ ಹೆಚ್ಚು ದಿನಗಳು ಬದುಕುವುದಿಲ್ಲ. ಸೊ ಯಾವುದಾದ್ರೂ ಡ್ರಗ್ಸ್ನ ಇಲಿಗಳಿಗೆ ಕೊಟ್ಟರೆ ಅದು ತನ್ನ ಜೀವಿತಾವಧಿಯಲ್ಲಿ ಎಂಥ ಬದಲಾವಣೆಯನ್ನು ತರುತ್ತೆ ಅಂತ ಬೇಗ ತಿಳಿದುಕೊಳ್ಳಬಹುದು. ಇನ್ನು ಇಲಿಗಳು ತುಂಬಾ ವೇಗವಾಗಿ ಸಂತಾನೋತ್ಪತ್ತಿ ಮಾಡ್ತವೆ, ಅಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಮರಿಗಳಿಗೆ ಜನ್ಮ ನೀಡಬಲ್ಲವು. ಇದರಿಂದ ಇವು ಹೆಚ್ಚೆಚ್ಚು ಸಿಗುತ್ತವೆ ಮತ್ತು ಗಾತ್ರದಲ್ಲಿ ಚಿಕ್ಕದಾಗಿ ಇರೋದ್ರಿಂದ ಇವನ್ನು ಮೇಂಟೈನ್ ಮಾಡೋದು ಕೂಡ ತುಂಬಾ ಸುಲಭ ಮತ್ತು ಇವುಗಳಿಗೆ ಆಲ್ಟರ್ನೇಟ್ ಆಗಿ ಬೇರೆ ಯಾವ ಜೀವಿಗಳು ಕೂಡ ಇಲ್ಲ. ಸೊ ಈ ಎಲ್ಲಾ ಕಾರಣಗಳಿಂದ ವಿಜ್ಞಾನಿಗಳು ಇಲಿಗಳ ಮೇಲೆ ಪ್ರಯೋಗ ಮಾಡ್ತಾರೆ. ವೀಕ್ಷಕರೇ, ರಾತ್ರಿ 5 ರಿಂದ 6 ಗಂಟೆಗಳ ಕಾಲ ಎಸಿ ಹಾಕಿಕೊಂಡು ಮಲಗಿದ್ರೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ರಾತ್ರಿ ಇಡೀ ಎಸಿ ಹಾಕಿಕೊಂಡು ಮಲಗೋದ್ರಿಂದ ಬೆಳಿಗ್ಗೆ ದೇಹ ತುಂಬಾ ಬಿಸಿಯಾಗಿರುತ್ತೆ, ಅಲ್ಲದೆ ಮಲದಲ್ಲಿ ನೋವನ್ನು ಉಂಟು ಮಾಡುತ್ತದೆ. ಪ್ರತಿದಿನ ಎಸಿಯಲ್ಲಿ ಹೆಚ್ಚು ಸಮಯ ಮಲಗಿದರೆ ಮೂಳೆಗಳ ಮೇಲೂ ಪರಿಣಾಮ ಬೀರುತ್ತದೆ, ಉಸಿರಾಟಕ್ಕೂ ತೊಂದರೆಯಾಗುತ್ತದೆ. ಎಸಿ ಕೋಣೆಯಲ್ಲಿ ತೇವಾಂಶವನ್ನು ಕಡಿಮೆ ಮಾಡುವುದರಿಂದ ಒಣ ಚರ್ಮ ಮತ್ತು ಕಣ್ಣಿನ ಅಲರ್ಜಿಗೂ ಕಾರಣವಾಗಬಹುದು. ಚರ್ಮದ ತುರಿಕೆ ಮತ್ತು ಕಲೆಗಳಂತಹ ಸಮಸ್ಯೆಗಳು ಸಹ ಉಲ್ಬಣಗೊಳ್ಳುತ್ತೆ. ಅಂದ ಹಾಗೆ ಎಸಿಯಲ್ಲಿ ದೀರ್ಘಕಾಲ ಉಳಿಯುವುದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆಯಾಗುತ್ತದೆ. ದೇಹದಲ್ಲಿ ರಕ್ತನಾಳಗಳು ಕೂಡ ಸಂಕುಚಿತಗೊಳ್ಳುತ್ತವೆ. ಇದರಿಂದ ಹೃದಯಾಘಾತವು ಕೂಡ ಸಂಭವಿಸಬಹುದು. ವೀಕ್ಷಕರೇ, ಈಗ ಹೇಳಿ, ಎಸಿ ಬೇಕೋ ಬೇಡವೋ?